ಹಬ್ಬದಂದು ಅನ್ನದಾತರಿಗೆ ಸಂಕಷ್ಟ. ಶೇಂಗಾ ಬೆಳೆಗೆ ನೇರಿಲ್ಲದೆ ಹೈರಾಣಾದ ರೈತ. ಹೌದು, ಯಾದಗಿರಿ ತಾಲೂಕಿನ ಹುನ್ನೂರು ಬಿ ಹಾಗೂ ಹನೂರ್ ಕೆ ಗ್ರಾಮದ ರೈತರು ಕಳೆದ 40 ವರ್ಷಗಳಿಂದ ಭೀಮಾ ನದಿಯ ದಡದ ಚಿಗಾನೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೂಲಕ ತಮ್ಮ ಜಮೀನುಗಳ ಬೆಳೆಗೆ ನೀರುಣಿಸುತ್ತಿದ್ದರು. ಈ ಬಾರಿ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಜಮೀನುಗಳಿಗೆ ನೀರುಣಿಸಿ ಅಧಿಕ ಇಳುವರಿ ಹಾಗೂ ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ಅಧಿಕಾರಿಗಳು ಹಾಗೂ ಶಾಸಕರ ದಿವ್ಯ ನಿರ್ಲಕ್ಷ್ಯಕ್ಕೆ ರೈತರು ಬೆಳೆಗಳಿಗೆ ನೀರುಣಿಸಲು ಸಂಕಷ್ಟಪಡುತ್ತಿದ್ದಾರೆ. ರೈತರು ಅಧಿಕಾರಿಗಳ ಕಚೇರಿಗೆ, ಜನಪ್ರತಿನಿಧಿಗಳ ಕಚೇರಿಗೆ ಅಲೆದಾಡಿ ಕಾಲುವೆಗೆ ನೀರು ಹರಿಸಬೇಕಂತ ಕೇಳಿಕೊಂಡ್ರು ಯಾವುದೇ ಪ್ರಯೋಜನವಾಗಿಲ್ಲ. ಈ ಭಾಗದ 500ಕ್ಕೂ ಹೆಚ್ಚು ಎಕರೆ ಶೇಂಗಾ, ಭತ್ತ, ಹತ್ತಿ, ಸಜ್ಜೆ ಮುಂತಾದ ಬೆಳೆಗಳಿಗೆ ನೀರು ಸಿಗ್ತಿಲ್ಲ. ಇದರಿಂದಾಗಿ ರೈತರ ಬದುಕಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಮಾತನಾಡಿ, ರೈತರು ಈಗಾಗಲೇ ಸಾಲ ಸೂಲ ಮಾಡಿಕೊಂಡು ಶೇಂಗಾ ಬಿತ್ತನೆ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಫಸಲು ಬರಲಿದೆ. ಇಂತಹ ಸಂದರ್ಭದಲ್ಲಿ ಕಾಲುವೆಯ ನೀರನ್ನ ಬಂದ್ ಮಾಡಿದ್ರೆ ರೈತರ ಕತ್ತು ಇಸಿದಂತಾಗ್ತದೆ. ಕೂಡಲೇ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತೇ ಕಾಲುವೆಗೆ ನೀರನ್ನ ಹರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನ ನೀಡಬೇಕು. ರೈತರ ಬೆಳೆಯನ್ನ ರಕ್ಷಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ದೇವರಾಜ್ ಓಗಾರ್, NKS TV4 ಬ್ಯೂರೋ ರಿಪೋರ್ಟ್, ಯಾದಗಿರಿ. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಗನೂರು ಏತ ನೀರಾವರಿ, ಈ ಭೀಮಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಚಿಗನೂರು ಏತ ನೀರಾವರಿ, ಈ ಭೀಮಾ ನದಿಗೆ ಇರತಕ್ಕಂಥ ಸಾಕಷ್ಟು ಹಳ್ಳಿಗಳಲ್ಲಿರ್ತಕ್ಕಂಥ ಏತ ನೀರಾವರಿಗೆಲ್ಲ ಹಳ್ಳಹಿಡ್ದೋಗವ. ರೈತರಿಗೆ ಅನುಕೂಲಕ್ಕಿಂತ ಅನನುಕೂಲ ಆಗಿ ಎಲ್ಲ ಹಾಳಾಗಿ ಹೋಗಿದ್ರು ಕೂಡ ಇವತ್ತೇನದ ಹನೂರ್ ಕೆದಲ್ಲಿ ಇದು ಚಾಲುವಿದ್ರು ಕೂಡ ಇವತ್ತು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ರೈತರ ಬೆಳೆಗೆ ನೀರು ಒದಗಿಸುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ರಾಜಕಾರಣಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. 2.5 ತಿಂಗಳಿಂದ ಬಿತ್ತಿರ್ತಕ್ಕಂಥ ಇದೆ ಶೇಂಗಾ ಬೆಳೆ, ಭತ್ತ ಹಚ್ಚಿರ್ತಕ್ಕಂಥದ್ದು ಇವಾಗ ಅದಕ್ಕೆ ಕೂಡ ಇವಾಗ ನೀರಿರದೆ ಅವರು ಪರದಾಡಿ ಮನೆಗೆ ಕಚೇರಿಗೆ ತಿರುಗಾಡಿದ್ರ ಅರ್ಜಿ ಕೊಟ್ಟರು ಕೂಡ ಅವ್ರಿಗೇನದ ನಿರ್ಲಕ್ಷ್ಯ ವಹಿಸಿ ಇವತ್ತು ಬೆಳೆ ಹಾಳು ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ. ಇದಕ್ಕೆ ತಕ್ಷಣ ಇದಕ್ಕೆ ನೀರು ಹರಿಸಬೇಕು. ರೈತರಿಗೆ ಏನೋ ತೊಂದರೆ ಆಯ್ತು, ನಾಳೆ ಇಳುವರಿ ಕಡಿಮೆ ಬಂತು, ಏನಾಯ್ತು ಅಂತಂದ್ರೆ ಅವ್ರಿಗೆ ಯಾರನ್ನ ಏನಾದ್ರೂ ಅದಕ್ಕೆ ನೇರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳೇ ನೇರ ಹೊಣೆ ಹೊರಬೇಕಾಗ್ತದ. ಅವರ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಹೋರಾಟದ ಎಚ್ಚರಿಕೆ ನೀಡ್ತಿದ್ದೇನೆ. ನಾವು ಆನೂರು ಬಿ ಸಭೆಯಿಂದ ಮಾತಾಡಕತ್ತೀವಿ ಸರ್. ನಮ್ ಶೇಂಗಾ ಬೆಳೆ ಒಣಗ್ಯದ, ಅವ್ರು ಯಾರು ಗಮನಕ್ಕೆ ತಗಂತ ಇಲ್ಲ. ಎಲ್ಲಾ ಅಧಿಕಾರಿಗಳ ಹತ್ರ ಹೋಗಿ ಬಂದಿದೀವಿ, ಒಬ್ರ ಮೇಲೆ ಒಬ್ರು ಅವ್ರು ಹೇಳ್ತಾ ಇದಾರ. ಅವ್ರಿಗಿನ ಬರ್ಲಿಲ್ಲ ಅಂತಂದ್ರೆ ಬರ್ಬೇಕು ಇಲ್ಲಿ ತಕ್ಷಣ ಬಂದು. ಯಾಕಂದ್ರೆ ನಾವು ಉಮೇಶ್ ಅಣ್ಣಲ್ಲಿ ಹೋಗಿ ಕೇಸಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಗಮನಕ್ಕೆ ತಲುಪಿಸಿದ್ರೆ ಅವ್ರು ಬಂದು ಇಲ್ಲಿ ವಿಚಾರ ಮಾಡ್ತಾ ಇದಾರ. ಅವ್ರಿಗಿನ ಬಂದಿಲ್ಲ ಅಂದ್ರೆ ನಾವು ಕೀಲಿ ಹೊಡಿತೀವಿ. ಕೀಲಿ ಹೊಡೆದು ಕೇಸಿ ನಾವೇ ಚಾಲು ಮಾಡ್ತೀವಿ ಕೂತು ರೈತರು. ಅವ್ರ ಏನ್ ಬೇಕಾದ್ ಮಾಡಲ್ಲ. ಅವ್ರು ಬಂದಿಲ್ಲ ಅಂದ್ರೆ ನಾವು ಇದೇ ಕೆಲಸ ಮಾಡ್ತೀವಿ ನೋಡಿ ಸರ್. ನಿಮ್ಮ ಹೆಸರು? ಸಾಬಣ್ಣ ಮಲ್ಲಪ್ಪ, ನಮ್ಮ ಅಪ್ಪನೇ ಸರ್. ಈಗ ನಾವು ಸರ್ ಅಧಿಕಾರಿಗಳಲ್ಲಿ ವಾದನ ಒಬ್ರಿಗೊಬ್ರು ನಿರ್ಲಕ್ಷ್ಯ. ಯಾವ್ರಿದೆ? ಆನೂರು ಬಿ ಸರ್, ಆನೂರು ಬಿ, ಆನೂರ್ಗೆ 2 ಗ್ರಾಮ ಮಧ್ಯೆ ಏತ ನೀರಾವರಿ ಇದ್ದದ್ದು. ಆದ್ರೆ LBS, RBS ಅಂತ 2 ಕ್ಯಾನಲ್ಗಳಿದ್ದದ್ದು. ಆದ್ರೆ ನಾವು ರೈತರು ಆದ್ರೆ ಅಲಕ್ಷ್ಯ. ಒಬ್ಬರ ಮ್ಯಾಗ ಒಬ್ಬ AEE ಮ್ಯಾಗ ಇವ್ ಜೈಸಾಬ್ ಆಗ್ತಾರೆ, ಜೈಸಾಬ್ ಮ್ಯಾಗ ಅವ್ರು ಆಗ್ತಾರೆ. ಇಷ್ಟು ದಿವಸ ಅಂತೂ ನೀರು ಬಿಟ್ಟು ಖರೆ. ಆದ್ರೆ ಇನ್ಮೇಲೆ ನಾವು ಪೇಮೆಂಟ್ ಕೊಡಂಗಿಲ್ಲ. ಆ ತರ ಐತಿ, ಈ ತರ ಅಂತ ಸುಳ್ಳು ಡೊಂಕರ್ ಬೇನೆ ಗಿಡ ತೋರಿಸಿ ನಮಗೆ ಈ ತರ ರೈತರು ಪರೇಶಾನ್ ಮಾಡ್ಯಾರ ಸರ್. ರೈತರು ಬೆಳೆ ಒಣಗತ್ತೀರಿ, ಹಾಳಾಗದ ಯಾರು ನಾವು. ನೀವು ಪೇಮೆಂಟ್ ತಗಂತೀರಿ, ಪಗಾರ ತಗಂತೀರಿ, ಆರಾಮ್ ಆಫೀಸಲ್ಲಿ ಕೂಡ್ತೀರಿ. ನಾವು ರೈತರು ಬೆಳೆದು ತಿನ್ನಕ ನಮ್ದೆಲ್ಲ. ಈಗ ಆದ್ಮ್ಯಾಗ ನಾವು ರೈತ ಏನ್ ಮಾಡ್ಬೇಕು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಪೈಕರ್ ಸಾಬ್ ಅಂತ. ನಾವು ಶಾಣಪ್ಪವ್ರಿ, ಇದೆಲ್ಲ ಶೇಂಗಾ ಬಿತ್ತೀವಿ, ಎಲ್ಲ ಬೆಳೆ ಒಣಗಿ ಹೋಗ್ಯದ. ಯಾರು ಕಿವಿಗೆ ಹಾಕಿಂದಿಲ್ಲ ನಮ್ಗ. ಎಲ್ಲೆಲ್ಲಿಗೆ ಹೋಗಿ ಆಫೀಸ್ಗಳಿಗೆ ಭೇಟಿಯಾಗಿ ಬಂದಿವಿ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕ್ತಾರ. ಹಂಗಾಗಿ ರೈತರು ಎಲ್ಲಾರು ಏನ್ ಮಾಡಿವಿ, ಮುದ್ದೋಳು ಉಮೇಶ್ ಅಣ್ಣಲ್ಲಿ ಹೋಗಿ ನಾವು ಕರ್ಕೊಂಬಂದಿವಿ. ಇಲ್ಲಿಗೆ ಕರ್ಕೊಂಬಂದು ಎಲ್ಲ ಹೊಲಗಳಿಗೆ ತೋರಿಸಿವಿ. ಎಲ್ಲ ರೈತರು ನಿಂತುಗೇಸಿ ಅದನ್ನ ಪರವಾಗಿಂದ ನಿಂತುಗೇಸಿ ನಾವು ಇದೆಲ್ಲ ಮಾಡಕತ್ತೀವ್ರಿ. ಇದು ಕ್ಯಾನಲ್ ಏನೋ ಕಸ ಕಡ್ಡಿ ಬೆಳೆದ್ರನ ಯಾರು ಹೊಲ ಮುಂದೆ ಅವರೇ ಕಿತ್ಕೋಬೇಕು, ನಮ್ ಕೈಲಿ ಆಗೋದಲ್ಲ ಅಂತಾರ್ರಿ. ಯಾರು ಕಾಂಟ್ರಾಕ್ಟರ್ ನಮ್ಗೆ ಗೊತ್ತಿಲ್ಲ, ಯಾರು AEE ಜೈನ ನಮ್ಗೆ ಗೊತ್ತಿಲ್ಲ. ಅವ್ರ ಮೇಲೆ ಇವ್ರು ಹಾಕ್ತಾರ, ಇವ್ರ ಮೇಲೆ ಅವ್ರು ಹಾಕ್ತಾರ. ನಿಮ್ಮ ಹೆಸರು? ಶರಣಪ್ಪ ರೀ. ರೈಟ್.